ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿನ ಕುಂಭ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ಕುಂಭ ರಾಶಿಗೆ ಯಾವ ನಕ್ಷತ್ರಗಳು ಬರ್ತವೆ ಅನ್ನೋದನ್ನು ನೋಡೋಣ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಮತ್ತು ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದದಲ್ಲಿ ಜನಿಸಿದಂಥವರು ಕುಂಭ ರಾಶಿಗೆ ಸೇರ್ತಾರೆ. ಈ ಕುಂಭ ರಾಶಿಯ ಅಧಿಪತಿ ಶನಿ. ಕುಂಭ ರಾಶಿಯವರಿಗೆ 2026 ಅನ್ನುವಂತಹ ಹೊಸ ವರ್ಷ ಒಂದು ದೀರ್ಘಕಾಲದ ಕಷ್ಟದ ಸಮಯಕ್ಕೆ ಅಂತಿಮ ಪರೀಕ್ಷೆ ಅಂತ ಏನು ಹೇಳ್ತೀವೋ ಆ ರೀತಿಯಲ್ಲಿ ಇರುತ್ತೆ. ನೀವು ನಿಮ್ಮ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರಿ. ನಿಮ್ಮ ಸಾಡೆ ಸಾತಿ ಮುಗಿಯುವ ಹಂತದಲ್ಲಿ ಇರುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿದೇವ ನಿಮ್ಮ 2ನೇ ಮನೆಯಲ್ಲಿ ಇರ್ತಾನೆ. ವಿಷಯಗಳನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ನಿಮ್ಮ ಜನ್ಮ ರಾಹು, ಅಂದರೆ 1ನೇ ಮನೆಯಲ್ಲಿ ರಾಹು ಇದ್ದರೆ ಅದನ್ನು ಜನ್ಮ ರಾಹು ಅಂತ ಕರಿತೀವಿ. ಮತ್ತು ಕಳತ್ರ ಸ್ಥಾನದಲ್ಲಿ ಕೇತು, 7ನೇ ಮನೆಯಲ್ಲಿ ಕೇತು ಇದ್ದಾಗ ಅದನ್ನು ಕಳತ್ರ ಸ್ಥಾನ ಅಂತ ಕರಿತೀವಿ. ಈ ಮೂವರು ಕೂಡ ಇದೇ ಸ್ಥಾನದಲ್ಲಿ ಡಿಸೆಂಬರ್ವರೆಗೆ ಕೂಡ ಇರ್ತಾರೆ. ಈ ತ್ರಿವಳಿ ಹೊಡೆತ ನಿಮ್ಮ ಆರೋಗ್ಯ, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಅಪಾರ ಒತ್ತಡವನ್ನು ಹೇರುತ್ತದೆ. ತ್ರಿವಳಿ ಹೊಡೆತ ಅಂತಂದರೆ 2ನೇ ಮನೆಯಲ್ಲಿರುವಂತಹ ಶನಿ, ನಿಮ್ಮ 1ನೇ ಮನೆಯಲ್ಲಿ ಜನ್ಮಸ್ಥಾನದಲ್ಲಿ ರಾಹು ಮತ್ತು 7ನೇ ಮನೆಯಲ್ಲಿ ಕೇತು, ಈ ಮೂರು ಕೂಡ ಒಂದೇ ಕಡೆ ಈ ಥರ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇರೋದರಿಂದ ಅದನ್ನು ತ್ರಿವಳಿ ಹೊಡೆತ, ಅಂದರೆ ಈ 3 ಗ್ರಹಗಳಿಂದನೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗಿನ ಒತ್ತಡ, ಆತಂಕ ಅನ್ನುವಂಥದ್ದು ಈ ವರ್ಷದಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ತ್ರಿವಳಿ ಹೊಡೆತ ಅಂತ ಕರಿತೀವಿ. ಇದು ಬದುಕುಳಿಯಲು, ಶಿಸ್ತನ್ನು ಪಾಲಿಸಲು ಮತ್ತು ಆಧ್ಯಾತ್ಮಿಕ ಶರಣಾಗತಿಗೆ ಸಂಬಂಧಪಟ್ಟಂತಹ ವರ್ಷವಾಗಿರುತ್ತೆ. ಇಲ್ಲಿ ನಿಮಗೆ ತುಂಬ ಸವಾಲುಗಳು ಬರ್ತವೆ. ಅದೇ ಸಮಯದಲ್ಲಿ ನಿಮಗೆ ಒಂದು ಶಕ್ತಿಶಾಲಿಯಾದಂತಹ ದೈವಿಕ ಅಸ್ತ್ರ ಅಥವಾ ದೈವಿಕ ಶಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಅದು ಏನು ಅಂತ ನೋಡೋದಾದರೆ ಗುರು ನಿಮ್ಮ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೆ ಇರ್ತಾನೆ. ಇದು ಸಾಲ, ರೋಗ ಮತ್ತು ಶತ್ರುಗಳನ್ನು ಜಯಿಸುವಂತಹ ಶಕ್ತಿಯನ್ನು ನೀಡುವ ವಿಪರೀತ ರಾಜಯೋಗವನ್ನು ಕೂಡ ಉಂಟು ಮಾಡುತ್ತೆ. ಈ 2026ಕ್ಕೆ ತಾಳ್ಮೆ ಮತ್ತು ಸಹನೆ ತುಂಬಾ ಮುಖ್ಯ. ಪ್ರಮುಖ ಸಂಚಾರ ಯಾವುದು ಅಂತ ನೋಡೋದಾದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ನಿಮ್ಮ 2ನೇ ಮನೆಯಾದಂತಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಇರ್ತಾನೆ. ಇದು ತುಂಬ ಪ್ರಮುಖವಾದಂತಹ ಗ್ರಹ ಸಂಚಾರ ಆಗಿರುತ್ತೆ. ಜೊತೆಗೆ ಇದು ಸಾಡೆ ಸಾತಿಯ ಕೊನೆಯ ಹಂತ, ಅಂದರೆ ಪಾದಶನಿ ಅಂತ ನಾವೇನು ಹೇಳ್ತೀವಿ, ಅದು ಕೊನೆಯ ಹಂತದಲ್ಲಿ ಇರುತ್ತೆ. ಇದರ ಸಂಪೂರ್ಣ ಗಮನ ನಿಮ್ಮ ಹಣ ಮತ್ತು ಕುಟುಂಬದ ಮೇಲೆ ಇರುತ್ತೆ. ಇದು ಆದಾಯವನ್ನು ನಿಯಂತ್ರಿಸಬಹುದು, ಖರ್ಚುಗಳನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ಕುಟುಂಬಕ್ಕಾಗಿ ಭಾರಿ ಜವಾಬ್ದಾರಿಗಳನ್ನು ನೀವು ತಗೋಬೇಕು ಅನ್ನುವಂತಹ ಪರಿಸ್ಥಿತಿಗಳನ್ನು ಸೃಷ್ಟಿಸಬಹುದು. ಶನಿ ನಿಮ್ಮ 12ನೇ ಮನೆಯ ಅಧಿಪತಿಯೂ ಕೂಡ ಆಗಿರುವುದರಿಂದ ಈ 12ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ಇರುವುದು, ನೀವು ಎಚ್ಚರಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ನೋಡಿಕೊಳ್ಳಿಲ್ಲ ಅಂದರೆ, ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಳ್ಳಿಲ್ಲ ಅಂತಂದರೆ ಸಮಸ್ಯೆಗಳಿಗೆ ಸಿಲುಕುವುದು ಖಂಡಿತ. ಅದೇ ಸಮಯದಲ್ಲಿ ನೀವು ಬಹಳ ಕಠಿಣವಾದಂತಹ ರಾಹು ಕೇತು ಅಕ್ಷವನ್ನು ಕೂಡ ಎದುರಿಸ್ತಾ ಇರ್ತೀರಿ. ನಿಮ್ಮ 1ನೇ ಮನೆಯಲ್ಲಿ ರಾಹು, ಅಂದರೆ ಜನ್ಮ ರಾಶಿ ಜನ್ಮ ರಾಹು ಇರೋದರಿಂದ ಡಿಸೆಂಬರ್ 6ರವರೆಗೆ ಇರೋದರಿಂದ ನಿಮ್ಮ ತೀರ್ಮಾನವನ್ನು ಮಸುಕುಗೊಳಿಸುವ ಸಾಧ್ಯತೆ ಇದೆ. ಜೊತೆಗೆ ಆತಂಕವನ್ನು ಹೆಚ್ಚಿಸಬಹುದು. ನಿಮ್ಮನ್ನು ಬಂಡಾಯಗಾರನನ್ನಾಗಿ ಅಥವಾ ಅಶಾಂತಿಯುತ ವ್ಯಕ್ತಿಯನ್ನಾಗಿ ಕೂಡ ಮಾಡಬಹುದು. ನಿಮ್ಮಿಂದ ಸಮಸ್ಯೆಗಳು ಸೃಷ್ಟಿಯಾಗೋ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಭಂಗಗೊಳಿಸುವ ಸಾಧ್ಯತೆ ಇರುತ್ತೆ. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ನೀವು ಭಾವಿಸಬಹುದು. ಅದೇ ವೇಳೆ 7ನೇ ಮನೆಯಲ್ಲಿ ಕೇತು ಡಿಸೆಂಬರ್ 6ರವರೆಗೆ ಇರೋದರಿಂದ ನಿಮ್ಮ ಜೀವನ ಸಂಗಾತಿ ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ನಿಮಗೆ ಅಂತರ ಹೆಚ್ಚಾಗಬಹುದು ಮತ್ತು ತಪ್ಪು ತಿಳುವಳಿಕೆಗಳು ಬರೋದು ಮತ್ತು ವೈರಾಗ್ಯ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ಈ ಗುರುವಿನ ಸಂಚಾರ ನಿಮಗೆ ಒಂದು ದೊಡ್ಡ ಬೆಂಬಲವನ್ನು ನೀಡುತ್ತೆ. ವರ್ಷದ ಆರಂಭದಲ್ಲಿ ಗುರು 5ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಜೂನ್ 1ರವರೆಗೆ ಇರ್ತಾನೆ. ನಿಮ್ಮ ಪೂರ್ವ ಪುಣ್ಯವನ್ನು ಕಾಪಾಡ್ತಾನೆ. ಇದು ಮಕ್ಕಳು, ಓದು, ಸೃಜನಶೀಲತೆ ಮತ್ತು ಬುದ್ಧಿವಂತ ಸಲಹೆಗಳಿಗೆ ಬೆಂಬಲವನ್ನು ಗುರು ನೀಡ್ತಾನೆ.
ಇನ್ನು ವರ್ಷದ ಸುವರ್ಣ ಕಾಲ ಅಂತ ಹೇಳೋದಾದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಇದು 2026 ವರ್ಷದ ಸುವರ್ಣ ಕಾಲ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಿಮ್ಮ 2ನೇ ಮತ್ತು 11ನೇ ಮನೆಯ ಅಧಿಪತಿಯಾದ ಗುರು ಅಂದರೆ ಸಂಪತ್ತಿನ ಮನೆಯ ಅಧಿಪತಿಯಾದ ಗುರು 6ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಸಂಪತ್ತಿನ ಅಧಿಪತಿ ಶಕ್ತಿಶಾಲಿಯಾದಂತಹ ಗುರು ವಿಪರೀತ ರಾಜಯೋಗವನ್ನು ಉಂಟು ಮಾಡ್ತಾನೆ. ಅದರಲ್ಲಿ ಹರ್ಷಯೋಗ ತುಂಬ ಮುಖ್ಯವಾದದ್ದು. ಇದು ಹಳೆಯ ಸಾಲಗಳನ್ನು ತೀರಿಸಲು, ಶತ್ರುಗಳನ್ನು ಮೀರಿಸಲು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳಲು ಅತ್ಯುತ್ತಮವಾದಂತಹ ಗ್ರಹ ಸಂಚಾರಗಳಲ್ಲಿ ಒಂದು. ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 30ರವರೆಗೆ ನೀಚ ಕುಜ ನಿಮ್ಮ 6ನೇ ಮನೆಯಲ್ಲಿ ಈ ಉಚ್ಚ ಗುರುವಿನೊಂದಿಗೆ ಸೇರ್ತಾನೆ. ಇದು ಒಂದು ರೀತಿಯ ನೀಚ ಭಂಗ ರಾಜಯೋಗವನ್ನು ಸೃಷ್ಟಿ ಮಾಡುತ್ತೆ. ಇದು ಸಾಮಾನ್ಯವಾಗಿ ಒಂದು ದೊಡ್ಡ ಸಂಘರ್ಷ, ಕಾನೂನು ಹೋರಾಟ ಅಥವಾ ಆರೋಗ್ಯ ಬಿಕ್ಕಟ್ಟನ್ನು ಸೂಚಿಸುತ್ತೆ. ಅದು ಅಂತಿಮವಾಗಿ ನಿಮಗೆ ಅನುಕೂಲಕರವಾಗಿಯೇ ಮುಕ್ತಾಯಗೊಳ್ಳುತ್ತದೆ. ಒಂದು ದೊಡ್ಡ ಕರ್ಮದ ಹೊರೆಯನ್ನು ಕೂಡ ನಿವಾರಿಸುತ್ತದೆ. ಅಕ್ಟೋಬರ್ 31ರಿಂದ ಗುರು ನಿಮ್ಮ 7ನೇ ಮನೆಯಾದ ಸಿಂಹರಾಶಿಗೆ ಬದಲಾಗ್ತಾನೆ. ಕೇತುವಿನೊಂದಿಗೆ ಅಲ್ಲಿ ಜೊತೆ ಸೇರ್ಕೋತಾನೆ. ಈ ಗುರುಕೇತು ಅಲ್ಲಿ ಒಂದಾಗೋದ್ರಿಂದ ಗುರುಕೇತು ಯೋಗ ಸೃಷ್ಟಿಯಾಗುತ್ತೆ. ಇದು ನಿಮ್ಮ ಮದುವೆ ಮತ್ತು ಪಾಲುದಾರಿಕೆಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಚೇತರಿಕೆ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ. ಆದರೆ ಇದು ಮೊದಲು ನೋವಿನ ಸತ್ಯಗಳನ್ನು ಹೊರತರುವ ಸಾಧ್ಯತೆ ಇದೆ. ಡಿಸೆಂಬರ್ 6, 2026ರಂದು ಒಂದು ಬಹುದೊಡ್ಡ ಬದಲಾವಣೆ ಬರುತ್ತೆ. ಅದು ಅಲ್ಲಿ ನಿಮಗೆ ಜನ್ಮ ರಾಹು ಮುಗಿಯುತ್ತೆ. ರಾಹು ನಿಮ್ಮ 12ನೇ ಮನೆಗೆ ಅಂದರೆ ಮಕರ ರಾಶಿಗೆ ಮತ್ತು ಕೇತು ನಿಮ್ಮ 6ನೇ ಮನೆಗೆ ಬದಲಾಗ್ತಾರೆ. ಇದು 2027ರಲ್ಲಿ ಹೆಚ್ಚು ಯಶಸ್ವಿಯಾಗುವಂತಹ ಹಂತಕ್ಕೆ ನಾಂದಿಯನ್ನು ಆಡುತ್ತೆ. ವಿಶೇಷವಾಗಿ ಆರೋಗ್ಯ ಮತ್ತು ಶತ್ರುಗಳ ವಿಷಯದಲ್ಲಿ ರಾಹು ಕೇತು ಅಕ್ಷ ನಿಮ್ಮ ಲಗ್ನ ಮತ್ತು 7ನೇ ಮನೆಯಿಂದ ಬದಲಾಗುವುದರೊಂದಿಗೆ ಪ್ರಾರಂಭವಾಗುತ್ತೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿನ ಕುಂಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ, ಅಲ್ಲಿ ಗುರು, ಶನಿ ಮತ್ತು ರಾಹು ಕೇತುವಿನಿಂದ ಯಾವ ಹಂತದಲ್ಲಿ ಯಾವ ರೀತಿಯ ಸವಾಲುಗಳು ಬರ್ತವೆ, ಆ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.